ತಗೊಳ್ಬಹುದು ಲೀಗಲ್ ಆಕ್ಷನ್. ಯಾವಾಗ ಅಂತಂದ್ರೆ ಈಗ ಏನಾದ್ರು ನಿಮ್ಗೆ ಸೆಕ್ಷುಯಲಿ ರಿಮಾರ್ಕಬಲ್ ಕಮೆಂಟ್ಸ್ ಹಾಕ್ತಿದ್ದಾರೆ ಅಂತಂದ್ರೆ ತುಂಬಾ ಕೆಟ್ಟದಾಗಿ ಹಾಕ್ತಾರೆ, ಸೆಕ್ಷುಯಲಿ ರಿಮಾರ್ಕಬಲ್ ಕಮೆಂಟ್ಸ್ ಎಲ್ಲ ಹಾಕ್ತಾರೆ, ಈ ತರ ಕಂಡೀಷನ್ಸ್ ಅಲ್ಲಿ ಸೈಬರ್ ಕ್ರೈಮ್ ನೀವು ಆಕ್ಷನ್ ತಗೊಳ್ಬಹುದು. ಜನರಲ್ ಆಗಿ ಟ್ರೋಲರ್ಸ್ ಬಗ್ಗೆ ಮಾತನಾಡೋದಾದ್ರೆ ಅವರು ಏನಾದ್ರು ಟ್ರೋಲಿಂಗ್ ಏನಾದ್ರು ಕೆಟ್ಟದಾಗಿ ಡಿಫೇಮ್ ಮಾಡೋದಕ್ಕೂ ಕಮೆಂಟ್ ಹಾಕ್ತಾರೆ. ಈ ತರಲ್ಲೆಲ್ಲ ನಾವು ಜಾಸ್ತಿ ಏನು ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಆದ್ರೆ ಏನಂತಂದ್ರೆ ಪ್ರತಿಯೊಬ್ಬರಿಗೂ ಸಹ ಆರ್ಟಿಕಲ್ 19 ನಾನು ಹೇಳ್ದಲ್ಲ ಕಾನ್ಸ್ಟಿಟ್ಯೂಷನ್ ನಿಮಗೆ ಪವರ್ ಕೊಡ್ತಿದೆ ಮಾತನಾಡುವಂತ ಅಧಿಕಾರ. ಸೊ ನೀವು ಮಾತನಾಡುವಂತ ಅಧಿಕಾರ ನಿಮಗೆ ಹೇಟ್ ಸ್ಪೀಚ್ ಡಿಫೆಮೇಷನ್ ಇದಕ್ಕೆ ಅಧಿಕಾರ ಕೊಡೋದಿಲ್ಲ. ನಾನು ಯಾವ್ದಾದ್ರು ಒಂದು ಮಾತು ಹೇಳಿ ಅದರಿಂದ ಇನ್ನಷ್ಟು ಜನ ಪ್ರೊವೋಕ್ ಆದ್ರೆ ಯಾವ್ದಾದ್ರು ಒಫೆನ್ಸ್ ಮಾಡೋದಕ್ಕೆ, ಹೇಟ್ ಸ್ಪೀಚ್ ಡಿಫೆಮೇಷನ್ ನಿಮ್ಮನ್ನ ಬೇಕು ಅಂತ ಮಾನನಷ್ಟ ಮಾಡೋದಿಕ್ಕೆ, ನಿಮ್ಮನ್ನ ಡಿಫೇಮ್ ಮಾಡೋದಿಕ್ಕೆ ಅಂತ ಈ ತರ ಮಾಡಿದಾಗ ಆಟೋಮ್ಯಾಟಿಕಲಿ ನೀವು ಕೇಸ್ ಫೈಲ್ ಮಾಡಬಹುದು. ಗೊತ್ತಿರೋರಾಗ್ಲಿ ಗೊತ್ತಿಲ್ಲದಿರೋರಾಗ್ಲಿ ನಿಮ್ಮ ಒಂದು ಡಿಫೆಮೇಷನ್ ಅಂತಂದಾಗ ಇನ್ನೊಂದು ಅದು ಬರೀ ನಿಮ್ಮ ರೆಪ್ಯುಟೇಷನ್ ಅಷ್ಟೇ ಅಲ್ಲ, ಕಂಪ್ಲೀಟ್ ಆಸ್ಪೆಕ್ಟ್ಸ್ ಕವರ್ ಮಾಡುತ್ತೆ. ಇಂಜುರಿ ಕಾಸ್ ಟು ಯೋರ್ ರೆಪ್ಯುಟೇಷನ್, ಪ್ರಾಪರ್ಟಿ ಎಲ್ಲಾನು ಇನ್ಕ್ಲೂಡ್ ಆಗುತ್ತೆ. ಸೊ ನಿಮ್ ರೆಪ್ಯುಟೇಷನ್ ಹ್ಯಾಂಪರ್ ಆಗ್ತಿದೆ ಅಂತಂದಾಗ ನೀವು ಲೀಗಲ್ ಆಕ್ಷನ್ ತಗೊಳ್ಬಹುದು ಟ್ರೋಲರ್ಸ್ ಅಗೇನ್ಸ್ಟ್ ಅಲ್ಲಿ. ಅಂಡ್ ಸುಮ್ನೆ ಜನರಲ್ ಕಮೆಂಟ್ಸ್ ಅಂತಂದ್ರೆ ಅದು ಬೇರೆ ವಿಷಯ. ಅದೇ ಸೆಕ್ಷುಯಲಿ ರಿಮಾರ್ಕಬಲ್ ಹೆಣ್ಮಕ್ಳಿಗೆ ಹಾಕ್ತಿದಿರಿ ಕಮೆಂಟ್ಸ್, ಅವಾಗ ಆರಾಮಾಗಿ ಹೆಣ್ಮಕ್ಳ ಅಗೇನ್ಸ್ಟ್ ಅಲ್ಲಿ ಕಮೆಂಟ್ ಅಂತಂದ್ರೆ ಒಫೆನ್ಸಸ್ ಅಗೇನ್ಸ್ಟ್ ವಿಮೆನ್ ಸ್ಪೆಸಿಫಿಕ್ ಆಗಿ ನಮ್ಮ IPC ಅಲ್ಲಿ ಈಗ ಭಾರತೀಯ ನ್ಯಾಯ ಸಂಹಿತ ಅಲ್ಲಿ ಕಂಪ್ಲೀಟ್ ಪೋರ್ಷನ್ ಇದೆ ದಟ್ ನಿಮಗೆ ಒಳ್ಳೆ ಜೈಲ್ ಶಿಕ್ಷೆನೂ ಆಗತ್ತೆ. ಸೊ ಹಾಕದೇ ಇರೋದು ಒಳ್ಳೇದು. ಸೆಕ್ಷುಯಲಿ ಮಾರ್ಕಬಲ್ ಕಮೆಂಟ್ಸ್ ಅಂತ ಅಂದಾಗ ಅದಕ್ಕೆ ನೀವು ಸೈಬರ್ ಕ್ರೈಮ್, ಸೈಬರ್ ಬುಲಿಂಗ್ ಆಕ್ಷನ್ ತಗೊಳ್ಬಹುದು. ಬಹಳಷ್ಟು ಕಂಪನಿಗಳು, ಪ್ರೈವೇಟ್ ಕಂಪನಿಗಳು ಆ ತರದ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡ್ಬಿಡುತ್ತೆ. ಅಂದ್ರೆ ಕಾರಣಗಳನ್ನು ಕೊಡದೆ ಕೆಲಸದಿಂದ ತೆಗೆದುಕೊಂಡ್ಬಿಡುತ್ತೆ, ಅವನಿಗೆ ಅದೇ ಜೀವನಾಧಾರ ಆಗಿರುತ್ತೆ. ಬಟ್ ಅವ್ನ ಕಂಪನಿ ವಿರುದ್ಧ ಏನ್ ಲೀಗಲ್ ಆಕ್ಷನ್ ತಗೋಬಹುದು ಅಂದ್ರೆ ಈ ತರ ಕಾರಣ ಕೊಡದೆ, ರೀಸನ್ ಇಲ್ಲದೆ ತಕ್ಷಣಕ್ಕೆ ಕೆಲಸದಿಂದ ತೆಗೆದು ಯಾವ್ದೋ ಪರ್ಸನಲ್ ಅಟ್ಯಾಕ್ ಮಾಡೋ ರೀತಿಯಾಗೂ ಕೆಲಸದಿಂದ ತೆಗೆದು. ಹೌದು. ಸೊ ಒಂದು ಲೇಬರ್ ಲಾಸ್ ನಮ್ಗೆ ಇಲ್ಲಿ ಗವರ್ನ್ ಆಗತ್ತೆ. ನೀವು ಕಂಪನೀಸ್ ಇಂದ ನಿಮ್ಮನ್ನ ವಿನಾಕಾರಣ ತೆಗೆದಾಕಿದ್ದಾರೆ. ಫಸ್ಟ್ ಥಿಂಗ್, ನಿಮಗೆ ಈಗ ಸಿನ್ಸ್ ರಿಸೆಷನ್ ಅಂತ ಲೇ ಆಫ್ ಅಂತ ಇದೆಲ್ಲ ನಡೀತಿರತ್ತೆ, ನಿಮ್ಗೆ ಒಂದು ನೋಟಿಸ್ ಪೀರಿಯಡ್ ಅಂತ ಕೊಡ್ತಾರೆ. 60 days ನೋಟಿಸ್ ಪೀರಿಯಡ್, 30 days ನೋಟಿಸ್ ಪೀರಿಯಡ್ ಸರ್ವ್ ಮಾಡ್ಲೇಬೇಕು ನೀವು. ಆ ನೋಟಿಸ್ ಪೀರಿಯಡ್ ಕೊಟ್ಟು ನಿಮ್ಮನ್ನ ತೆಗೆದು ಹಾಕಿದ್ರೆ ಅದು ಬೇರೆ ವಿಷಯ. ಏನು ನೋಟಿಸ್ ಪೀರಿಯಡೇ ಕೊಡ್ಲಿಲ್ಲ, ವಿನಾಕಾರಣ ತೆಗೆದಾಕಿದ್ರು. ರಿಸೆಷನ್ ಅಲ್ಲ, ರಿಸೆಷನ್ ಲೇ ಆಫ್ ಅಂತ ಅಂದಾಗ ಅದು ನಡೀತಿರೋದಕ್ಕೆ ಜನರಲ್ ಆಗಿ ಇದು ಮಾಡೋದಕ್ಕಾಗಲ್ಲ. ಸಿನ್ಸ್ ಕಂಪನಿ ತನ್ನ ಸರ್ವೈವಲ್ ಬಗ್ಗೆ ಯೋಚನೆ ಮಾಡುತ್ತೆ ಈಗ ಒಂದು ಕಂಡೀಷನ್ಸ್ ಅಲ್ಲಿ, ಅಂಡ್ ಕಂಪನಿ ಸರ್ವೈವಲ್ ಅಷ್ಟೇ ಮ್ಯಾಟರ್ ಆಗುತ್ತೆ. ಸೊ ಅವರಿಗೆ ಅಪ್ರೋಪ್ರಿಯೇಟ್ ಕಾಂಪನ್ಸೇಷನ್, ಕಂಪ್ಲೀಟ್ ಎಡ್ಯುಕೇಟ್ ಸ್ಯಾಲರಿ ಏನಿತ್ತು ಅದನ್ನೆಲ್ಲ ಫುಲ್ಫಿಲ್ ಮಾಡಿ ತೆಗಿಯುವಂತ ಕಂಡೀಷನ್ ಆದ್ರೆ ಅಲ್ಲಿ ನಾವು ಲೇ ಆಫ್ ರಿಸೆಷನ್ ಅಲ್ಲಿ ಏನು ಮಾಡೋದಿಲ್ಲ. ಬಟ್ ಅಕಸ್ಮಾತ್ ವಿನಾಕಾರಣ ನಿಮ್ಗೆ ಯಾವುದೇ ನೋಟಿಸ್ ಪೀರಿಯಡ್ ಇಲ್ಲ, ಏನೂ ಇಲ್ಲ, ಟಾರ್ಚರ್ ಹರಾಸ್ಮೆಂಟ್ ಅಲ್ಲಿ ತೆಗೆದಿದ್ದಾರೆ, ಆಗ ನೀವು ಲೇಬರ್ ಲಾಸ್ ಅಲ್ಲಿ ನಿಮ್ಮ ಒಂದು ರೈಟ್ಸ್ಗೆ ಅಂತ ನೀವು ಸೀಕ್ ಮಾಡಬಹುದು. ದಟ್ ಈ ಒಂದು ಅಗೇನ್ ಅದು ಕೇಸ್ ಟು ಕೇಸ್ ವೇರಿ ಆಗುತ್ತೆ. ಪ್ರತಿಯೊಂದಕ್ಕೂ ಇಲ್ಲಿ ನಮಗೆ ಪ್ರೂಫ್ ಅನ್ನೋದು ಮ್ಯಾಟರ್ ಆಗುತ್ತೆ. ನಿಮ್ಮ ಸ್ಯಾಲರಿ ಕಟ್ ಆಫ್ ಆಯ್ತಾ, ನಿಮ್ಮ ಗ್ರಾಚ್ಯುಟಿ, PF ಇದೆಲ್ಲಾನು ಕಟ್ ಆಫ್ ಆಗಿದ್ಯಾ, ತೆಗೆದಾಕಿದಾರ, ನಿಮಗೆ ದುಡ್ಡು ಕೊಡ್ಲಿಲ್ವಾ, 2 ತಿಂಗಳಿಂದ ಸ್ಯಾಲರಿ ಕೊಟ್ಟಿಲ್ಲ, ತೆಗೆದಾಕಿದ್ರು, ಈ ಕಂಡೀಷನ್ಸ್ ಅಲ್ಲಿ ಲೇಬರ್ ಲಾಸ್ ವೈಲೇಟ್ ಆಗಿದೆ ಅಂತ ನಾವು ಮೂವ್ ಮಾಡಬಹುದು. ಬಟ್ ಅದು ಆಕ್ಚುಲಿ ಕಂಪ್ಲೀಟ್ ಆಗಿ ಕಂಪನೀಸ್ ಅನ್ನೋದು ಇಂಡೆಪ್ತ್ ಆಗಿ ಬೇರೆನೆ ಕಾನ್ಸೆಪ್ಟ್ ಆಗುತ್ತೆ. ಸೊ ಡಿಪೆಂಡ್ ಆಗುತ್ತೆ ಕೇಸಸ್ ಮೇಲೆ, ಕಂಪನಿ ಪಾಲಿಸೀಸ್ ಮೇಲೆ. ನಿಮ್ಮನ್ನ ಹೈಯರ್ ಮಾಡ್ಕೊಂಡಾಗ ನಿಮ್ಮ ಹತ್ರ ಏನ್ ಸೈನ್ ಮಾಡಿಸ್ಕೊಳ್ತಾರೆ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ನೋಟಿಸ್ ಪೀರಿಯಡ್ ಎಷ್ಟು ದಿನದ ಕೊಡ್ತಾರೆ, ಕೊಟ್ಟಿದಾರಾ ಇಲ್ವಾ, ಅದೆಲ್ಲಾನು ಕಂಪನಿ ಪಾಲಿಸೀಸ್ ಏನಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ನಿಮ್ಮನ್ನ ಯಾವ ರೀತಿ ಹೈಯರ್ ಮಾಡಿದ್ರು, ಕಾಂಟ್ರಾಕ್ಟ್ ಇದರಲ್ಲಿ ಕಾಂಟ್ರಾಕ್ಚುಯಲ್ ಆಗಿ ತಗೊಂಡ್ರ, ಪ್ರೊಫೆಷನಲ್ ಆಗಿ ತಗೊಂಡ್ರ ಅನ್ನೋದೆಲ್ಲ ಆಕ್ಚುಲಿ ಅವರ ಫಾರ್ಮ್ 16 ಅಂತ ಇರುತ್ತೆ ಕಂಪನೀಸ್ ಇದರಲ್ಲಿ. ನಿಮ್ಮನ್ನ ಹೈಯರ್ ಮಾಡ್ಕೊಂಡಾಗ ಅಥವಾ ಈಗ್ಲೂ ಬೇಕಾದ್ರೆ ಪ್ರತಿಯೊಬ್ಬ ಎಂಪ್ಲಾಯ್ ತನ್ನ ಫಾರ್ಮ್ 16 ಅನ್ನ ತೆಗೆಸ್ಕೋಬಹುದು. ಅದ್ರಲ್ಲಿ ಏನಂತ ನಿಮ್ಮನ್ನ ಹೈಯರ್ ಮಾಡಿದ್ದಾರೆ, ಪ್ರೊಫೆಷನಲ್ ಕಾಂಟ್ರಾಕ್ಚುಯಲ್, ಯಾಕಂದ್ರೆ ಎಲ್ಲದಕ್ಕೂ ಬೇರೆ ಬೇರೆ ರೂಲ್ಸ್ ಗವರ್ನ್ ಆಗುತ್ತೆ, ಬೇರೆ ಬೇರೆ ಮ್ಯಾಟರ್ ಆಗುತ್ತೆ. ಅಂಡ್ ಅದ್ರ ಅಕಾರ್ಡಿಂಗ್ಲಿನೇ ಲಾ ನಡೆಯುವಂಥದ್ದು. ಸೊ ನೀವು ಬೇಕಿದ್ರೆ ಎಂಪ್ಲಾಯೀಸ್ ನಿಮ್ಮ ಫಾರ್ಮ್ 16 ತೆಗಿಸಿ ಚೆಕ್ ಮಾಡಿ ನೋಡಿ ನಿಮ್ಮನ್ನ ಏನಂತ ಹೈರ್ ಮಾಡಿದ್ದಾರೆ. ಅಂಡ್ ಅದರ ರೂಲ್ಸ್ ಆಗ್ಲಿ ಪ್ರತಿಯೊಂದು ಅದರ ತಕ್ಕಂತೆ ನಡೆಯುತ್ತೆ. ನಿಮ್ಮನ್ನ ತೆಗೆದಾಕುವಂತ ಅಧಿಕಾರ ಅವ್ರಿಗೆ ಎಷ್ಟಿದೆ ಇಲ್ಲ ಅದೆಲ್ಲ ಅಲ್ಲಿ ಗೊತ್ತಾಗುತ್ತೆ. ಕೃಷಿ ಭೂಮಿ ಕೇಳಬಹುದು, ಕೃಷಿ ಭೂಮಿ ಖರೀದಿಗೆ ಮುನ್ನ ಏನೆಲ್ಲ ಚೆಕ್ ಮಾಡೋದು ಅದ್ರಲ್ಲಿ ಆಕ್ಚುಲಿ ಏನಾಗುತ್ತೆ, ನಾನು ವಿಡಿಯೋ ಮಾಡಿದೀನಿ ಕರ್ನಾಟಕದಲ್ಲಿ MR ಆಕ್ಟ್ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು. ಸ್ಟೇಟ್ ವೇರಿ ಆಗತ್ತೆ. ಸೊ ಹಾಗಾಗಿ ಅದು ಸ್ವಲ್ಪ ವೇರಿಯೇಷನ್ಸ್ ಆಗತ್ತೆ.
ಪಬ್ಲಿಕ್ ನಲ್ಲೇ ಚುಂಬಿಸ್ತಾ ಇರ್ತಾರೆ, ಅದು ಅಪರಾಧ ಆಗತ್ತಾ ಏನು ಅಂತ? ಅಪರಾಧ ಅಲ್ಲ ಇದು ಆಕ್ಚುಲಿ. ಸೊ ಅಪರಾಧ ಅಲ್ಲ ಅಂದ ತಕ್ಷಣ ಒಫೆನ್ಸ್ ಆಗ್ತಾ ಇರೋದು ಕೆಲವೊಂದು ಜನ. ಆಕ್ಚುಲಿ ಯಾರು ಒಫೆನ್ಸ್ ಫೀಲ್ ಆದ್ರಲ್ಲ, ಇದು ಅಪರಾಧ ಅಲ್ವಾ ಅಂತ ಹೇಳ್ತಿದ್ದೀರಾ ಅನ್ನೋದು ಅವ್ರಿಗೊಂದು ಇದಿದೆ. ಏನಂತಂದ್ರೆ, ಸೆನ್ಸ್ ಇದು ಒಫೆನ್ಸ್ ಅಲ್ಲ. ಸೊ ಪಬ್ಲಿಕ್ ಡಿಸ್ಪ್ಲೇ ಆಫ್ ಅಫೆಕ್ಷನ್, PDA ಅಂತೆಲ್ಲ ಕರಿತೀವಿ, ಪಬ್ಲಿಕ್ ಅಲ್ಲಿ ಕಿಸ್ ಮಾಡೋದು ಎಲ್ಲಾನು. ಈ ಎಲ್ಲಾನು ಯಾರು ನಾವು ಇದನ್ನ ಒಬ್ಸಿನಿಟಿ ಅಂಡರ್ ಅಲ್ಲಿ ಅಥವಾ ಪಬ್ಲಿಕ್ ನ್ಯೂಸೆನ್ಸ್ ಅಂಡರ್ ಅಲ್ಲಿ ಇದನ್ನ ಬುಕ್ ಮಾಡಬಹುದು, ಡೆಫಿನೆಟ್ಲಿ ಬುಕ್ ಮಾಡಬಹುದು. ಇದು ಲೀಗಲ್ ಇಲ್ಲೀಗಲ್ ಅನ್ನೋದಕ್ಕಿಂತ ಪಬ್ಲಿಕ್ ನ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತು ಅನ್ನೋದು ಹೆಚ್ಚಾಗತ್ತೆ. ಸೊ ಯಾವುದೇ ಒಬ್ಬ ಪಬ್ಲಿಕ್ ಸಾಮಾನ್ಯ ಜನ ಅವರಿಗೆ ಒಂದು ಅವ್ರ ಮುಂದೆ ನಡೀತಿರುವಂತದ್ದು ನ್ಯೂಸೆನ್ಸ್ ಅನಿಸ್ತದೆ, ಅವರಿಗೆ ಡಿಸ್ಟರ್ಬ್ ಆಗ್ತಿದೆ, ಅವರಾಗ ಅಂದ್ರೆ ವಿನಾಕಾರಣ ಅಲ್ಲ ಬಟ್ ರಿಲೇಟ್ ಇದ್ದಾಗ ಅವರು ಕೇಸ್ ಫೈಲ್ ಮಾಡಬಹುದು ಪಬ್ಲಿಕ್ ನ್ಯೂಸೆನ್ಸ್ ಅಂಡರ್ ಅಲ್ಲಿ ಅಥವಾ ಒಬ್ಸಿನಿಟಿ ಅಂಡರ್ ಅಲ್ಲಿ. ಒಬ್ಸಿನಿಟಿ ಅಂತಂದ್ರೆ ನೀವು ಸಾಮಾಜಿಕ ನಾರ್ಮಲ್ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಈ ರೀತಿ ವರ್ತನೆ ಮಾಡೋದು ಒಫೆನ್ಸ್ ಅಂತಾನೆ. ನಾವು ಈ ಎರಡು ಸೆಕ್ಷನ್ಸ್ ಅಲ್ಲಿನೂ ಸಹ ಅವರನ್ನ ಬುಕ್ ಮಾಡ್ತೀವಿ. ಸೊ ಪಬ್ಲಿಕ್ ಅಲ್ಲಿ ಕಿಸ್ ಮಾಡೋದು ಒಫೆನ್ಸ್ ಅಲ್ಲ ಸ್ಪೆಸಿಫಿಕ್ ಆಗಿ, ಬಟ್ ನಿಮ್ಮನ್ನ ಈ ಸೆಕ್ಷನ್ಸ್ ಅಲ್ಲಿ ಆಕ್ಷನ್ ತಗೊಳ್ಬಹುದು. ಯಾರಿಗಾದ್ರೂ ಬಸ್ ಅಲ್ಲಾಗ್ಲಿ, ಮೆಟ್ರೋ ಅಲ್ಲಾಗ್ಲಿ, ನೀವು ಪಬ್ಲಿಕ್ ಪಾರ್ಕ್ ಅಲ್ಲಾಗ್ಲಿ, ಈ ಕಂಡೀಷನ್ಸ್ ಅಲ್ಲಿ ಆಕ್ಷನ್ ನಿಮ್ಮ ಮೇಲೆ ಖಂಡಿತ ತಗೊಳ್ಬಹುದು. ಪಬ್ಲಿಕ್ ನಲ್ಲೇ ಚುಂಬಿಸ್ತಾ ಇರ್ತಾರೆ, ಅದು ಅಪರಾಧ ಆಗತ್ತಾ ಏನು ಅಂತ? ಅಪರಾಧ ಅಲ್ಲ ಇದು ಆಕ್ಚುಲಿ. ಸೊ ಅಪರಾಧ ಅಲ್ಲ ಅಂದ ತಕ್ಷಣ ಒಫೆನ್ಸ್ ಆಗ್ತಾ ಇರೋದು ಕೆಲವೊಂದು ಜನ. ಆಕ್ಚುಲಿ ಯಾರು ಒಫೆನ್ಸ್ ಫೀಲ್ ಆದ್ರಲ್ಲ, ಇದು ಅಪರಾಧ ಅಲ್ವಾ ಅಂತ ಹೇಳ್ತಿದ್ದೀರಾ ಅನ್ನೋದು ಅವ್ರಿಗೊಂದು ಇದಿದೆ. ಏನಂತಂದ್ರೆ, ಸೆನ್ಸ್ ಇದು ಒಫೆನ್ಸ್ ಅಲ್ಲ. ಸೊ ಪಬ್ಲಿಕ್ ಡಿಸ್ಪ್ಲೇ ಆಫ್ ಅಫೆಕ್ಷನ್, PDA ಅಂತೆಲ್ಲ ಕರಿತೀವಿ, ಪಬ್ಲಿಕ್ ಅಲ್ಲಿ ಕಿಸ್ ಮಾಡೋದು ಎಲ್ಲಾನು. ಈ ಎಲ್ಲಾನು ಯಾರು ನಾವು ಇದನ್ನ ಒಬ್ಸಿನಿಟಿ ಅಂಡರ್ ಅಲ್ಲಿ ಅಥವಾ ಪಬ್ಲಿಕ್ ನ್ಯೂಸೆನ್ಸ್ ಅಂಡರ್ ಅಲ್ಲಿ ಇದನ್ನ ಬುಕ್ ಮಾಡಬಹುದು, ಡೆಫಿನೆಟ್ಲಿ ಬುಕ್ ಮಾಡಬಹುದು. ಇದು ಇಲ್ಲೀಗಲ್ ಅನ್ನೋದಕ್ಕಿಂತ ಪಬ್ಲಿಕ್ ನ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತು ಅನ್ನೋದು ಹೆಚ್ಚಾಗತ್ತೆ. ಸೊ ಯಾವುದೇ ಒಬ್ಬ ಪಬ್ಲಿಕ್ ಸಾಮಾನ್ಯ ಜನ ಅವರಿಗೆ ಒಂದು ಅವ್ರ ಮುಂದೆ ನಡೀತಿರುವಂತದ್ದು ನ್ಯೂಸೆನ್ಸ್ ಅನಿಸ್ತದೆ, ಅವರಿಗೆ ಡಿಸ್ಟರ್ಬ್ ಆಗ್ತಿದೆ, ಅವರಾಗ ಅಂದ್ರೆ ವಿನಾಕಾರಣ ಅಲ್ಲ ಬಟ್ ರಿಲೇಟ್ ಇದ್ದಾಗ ಅವರು ಕೇಸ್ ಫೈಲ್ ಮಾಡಬಹುದು ಪಬ್ಲಿಕ್ ನ್ಯೂಸೆನ್ಸ್ ಅಂಡರ್ ಅಲ್ಲಿ ಅಥವಾ ಒಬ್ಸಿನಿಟಿ ಅಂಡರ್ ಅಲ್ಲಿ. ಒಬ್ಸಿನಿಟಿ ಅಂತಂದ್ರೆ ನೀವು ಸಾಮಾಜಿಕ ನಾರ್ಮಲ್ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಈ ರೀತಿ ವರ್ತನೆ ಮಾಡೋದು ಒಫೆನ್ಸ್ ಅಂತಾನೆ. ನಾವು ಈ ಎರಡು ಸೆಕ್ಷನ್ಸ್ ಅಲ್ಲಿನೂ ಸಹ ಅವರನ್ನ ಬುಕ್ ಮಾಡ್ತೀವಿ. ಸೊ ಪಬ್ಲಿಕ್ ಅಲ್ಲಿ ಕಿಸ್ ಮಾಡೋದು ಒಫೆನ್ಸ್ ಅಲ್ಲ ಸ್ಪೆಸಿಫಿಕ್ ಆಗಿ, ಬಟ್ ನಿಮ್ಮನ್ನ ಈ ಸೆಕ್ಷನ್ಸ್ ಅಲ್ಲಿ ಆಕ್ಷನ್ ತಗೊಳ್ಬಹುದು. ಯಾರಿಗಾದ್ರೂ ಬಸ್ ಅಲ್ಲಾಗ್ಲಿ, ಮೆಟ್ರೋ ಅಲ್ಲಾಗ್ಲಿ, ನೀವು ಪಬ್ಲಿಕ್ ಪಾರ್ಕ್ ಅಲ್ಲಾಗ್ಲಿ, ಈ ಕಂಡೀಷನ್ಸ್ ಅಲ್ಲಿ ಆಕ್ಷನ್ ನಿಮ್ಮ ಮೇಲೆ ಖಂಡಿತ ತಗೊಳ್ಬಹುದು.